Hello everyone, welcome to Lakshmi Tutorials. Dear friends, ಈ ವಿಡಿಯೋ ನಮ್ಮ 1000 MCQ ಸರಣಿಯಲ್ಲಿ ವಿಡಿಯೋ ನಂಬರ್ 6 ಆಗಿದೆ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್, ಈ ಪೈಕಿ ಯಾವುದು ವಂಶವಾಹಿಯ ಅಸ್ವಸ್ಥತೆಯಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅಲ್ಲಿ ಬಣ್ಣ ಕುರುಡು ಇದೆ, ಡೌನ್ ಸಿಂಡ್ರೋಮ್ ಇದೆ, ಹಿಮೋಫಿಲಿಯಾ ಇದೆ, ಝೀರೋಪ್ಥಾಲ್ಮಿಯಾ ಇದೆ. ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ವಂಶವಾಹಿಯ ಅಸ್ವಸ್ಥತೆ ಅಲ್ಲ ಅಂತಂದ್ರೆ ಅನುವಂಶೀಯವಾಗಿ ಬರುವಂತಹ ಕಾಯಿಲೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿದಾಗ ಬಣ್ಣ ಕುರುಡು, ಡೌನ್ ಸಿಂಡ್ರೋಮು, ಹಿಮೋಫಿಲಿಯಾ ಈ 3 ಡಿಸೀಸಸ್ ಏನಿದೆ ಇದು ಅನುವಂಶೀಯವಾಗಿ ಬರುವಂತಹ ಡಿಸೀಸಸ್, ಅಂದರೆ ವಂಶವಾಹಿಯ ಅಸ್ವಸ್ಥತೆಯಿಂದ ಬರುವಂತಹ ಡಿಸೀಸಸ್ ಆಗಿದ್ದಾವೆ. ಆದರೆ ಝೀರೋಪ್ಥಾಲ್ಮಿಯಾ ಅನ್ನೋದೇನಿದೆ ಇದು ವಂಶವಾಹಿಯ ಅಸ್ವಸ್ಥತೆ ಅಲ್ಲ, ಅಂದರೆ ಇದು ಅನುವಂಶೀಯವಾಗಿ ಬರುವಂತಹ ಒಂದು ಕಾಯಿಲೆ ಅಲ್ಲ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, ಝೀರೋಪ್ಥಾಲ್ಮಿಯಾ ಇದು ವಂಶವಾಹಿಯ ಅಸ್ವಸ್ಥತೆ ಅಲ್ಲ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಝೀರೋಪ್ಥಾಲ್ಮಿಯಾ. ಝೀರೋಪ್ಥಾಲ್ಮಿಯಾ ಹೇಗೆ ಕಾಸ್ ಆಗುತ್ತೆ ಅಂತಂದರೆ ಇದು ವಿಟಮಿನ್ ಎನ ಡಿಫಿಷಿಯನ್ಸಿಯಿಂದ ಬರುವಂಥ ಒಂದು ಡಿಸೀಸ್ ಆಗಿದೆ. ಹಾಗೆ ಇಲ್ಲಿ ಕೊಟ್ಟಿರುವಂಥ 3 ಆಪ್ಷನ್ಸು ಇದು ವಂಶವಾಹಿಗಳ ಮೂಲಕ ಬರುವಂತಹ ಡಿಸೀಸಸ್ ಆಗಿದೆ, ಅನುವಂಶೀಯತೆಯಾಗಿ ಬರುವಂತಹ ಡಿಸೀಸಸ್ಸು ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಝೀರೋಪ್ಥಾಲ್ಮಿಯಾ. ಓಕೆ, ನೆಕ್ಸ್ಟ್ ಕ್ವೆಶನ್ನು ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ ಅನ್ನೋ ಪದ ಎಲ್ಲರೂ ಕೇಳೇ ಇರ್ತೀವಿ ಅಲ್ವಾ? ಸೊ ಎಲ್ಲರೂ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂತಹ ಒಂದು ಮೆಡಿಸಿನ್ ಆಗಿದೆ. ಈ ಕ್ವೆಶನ್ನು ಪ್ಯಾರಾಸಿಟಮಾಲ್ ಮೇಲೆ ಕೇಳಿರುವಂಥ ಕ್ವೆಶನ್ನು. ಪ್ಯಾರಾಸಿಟಮಾಲ್ ಅನ್ನೋದು ಏನು ಅಂತ. ಸೊ ಇಲ್ಲಿ ಆಪ್ಷನ್ನಲ್ಲಿ ನೋಡಿದಾಗ ದೇಹದ ನೋವು ನಿವಾರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಒಂದು ಪ್ರತಿಜೀವಕ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಒಂದು ಸಲ್ಫಾ ಔಷಧಿ ಅಂತ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ ಡಿ ಅಲ್ಲಿ ಆಂಟಿಪೈರೆಟಿಕ್ ಔಷಧ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಪ್ಯಾರಾಸಿಟಮಾಲ್ ಅನ್ನೋದು ಯಾವುದು ಅಂತ ಕೇಳಿದ್ದಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಈ ಆಪ್ಷನ್ಸಲ್ಲಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಪ್ಯಾರಾಸಿಟಮಾಲ್ ಅನ್ನೋದು ಏನು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇಹದ ನೋವು ನಿವಾರಿಸುತ್ತದೆ. ನಮಗೆ ಯಾವುದೇ ರೀತಿಯ ನೋವು ಇದ್ದಾಗ, ತಲೆನೋವಾಗಿರಬಹುದು, ಮೈಕೈ ನೋವಾಗಿರಬಹುದು, ನಾವು ಫಸ್ಟ್ ತಗೊಳ್ಳೋಂಥ ಟ್ಯಾಬ್ಲೆಟ್ ಯಾವುದು ಅಂತಂದರೆ ಪ್ಯಾರಾಸಿಟಮಾಲ್. ಸೊ ಈ ಆಪ್ಷನನ್ನು ನಾವು ಈಸಿಯಾಗಿ ಸೆಲೆಕ್ಟ್ ಮಾಡಬಹುದು, ಇದೊಂದು ದೇಹದ ನೋವು ನಿವಾರಿಸುತ್ತದೆ ಅಂತ. ರಿಮೈನಿಂಗ್ 3 ಆಪ್ಷನ್ಸಲ್ಲಿ ಯಾವುದು ಅಂತಂದರೆ ಇದೊಂದು ಆಂಟಿಪೈರೆಟಿಕ್ ಔಷಧ ಅಂತ. ಆಂಟಿಪೈರೆಟಿಕ್ ಅಂತಂದರೆ ದೇಹದ ಬಾಡಿ ಟೆಂಪರೇಚರ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಬಳಸುವಂತಹ ಒಂದು ಮೆಡಿಸಿನ್. ಓಕೆ, ಪ್ಯಾರಾಸಿಟಮಾಲನ್ನು ನಾವು ಯಾಕೆ ತಗೊಳ್ತೀವಿ ಅಂತಂದರೆ ಒಂದು ದೇಹದ ನೋವನ್ನು ನಿವಾರಿಸುತ್ತೆ, ಮತ್ತು ಇನ್ನೊಂದು ಏನು ಅಂತಂದರೆ ದೇಹದ ಟೆಂಪರೇಚರನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಹಾಗೆ ಆಪ್ಷನ್ ಸಿ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಇದೊಂದು ಸಲ್ಫಾ ಔಷಧಿ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಸಲ್ಫಾ ಔಷಧಿ ಅಲ್ಲ. ಸಲ್ಫಾ ಔಷಧಿ ಅಂತಂದರೆ ಯಾವ ಮೆಡಿಸನನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತೀವೋ ಅದನ್ನು ನಾವು ಸಲ್ಫಾ ಔಷಧಿ ಅಂತ ಹೇಳ್ತೀವಿ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಂದಾಗ ಇಲ್ಲಿ ಎ ಮತ್ತು ಡಿ ಏನಿದೆ ಈ ಆಪ್ಷನ್ಸು ಸರಿಯಾಗಿದೆ. ಸೊ ಪ್ಯಾರಾಸಿಟಮಾಲ್ ಅನ್ನೋದು ಏನಿದೆ ಇದೊಂದು ದೇಹದ ನೋವು ನಿವಾರಕವಾಗಿದೆ, ಹಾಗೆ ಇದೊಂದು ಆಂಟಿಪೈರೆಟಿಕ್ ಔಷಧ ಆಗಿದೆ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ ಅಗೈನ್ ಎ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಎ ಅನ್ನೋದೇನಿದೆ ಇದು ದೇಹದ ನೋವು ನಿವಾರಿಸುತ್ತದೆ, ಹಾಗೆ ಇದೊಂದು ಆಂಟಿಪೈರೆಟಿಕ್ ಔಷಧ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಪಟ್ಟಿ 1ರಲ್ಲಿ ಲೋಹಗಳು ಅಥವಾ ಧಾತುಗಳನ್ನು ಕೊಟ್ಟಿದ್ದಾರೆ ಮತ್ತು ಪಟ್ಟಿ 2ರಲ್ಲಿ ಅವುಗಳ ಅದಿರುಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಹೊಂದಿಸಿ ಬರೀಬೇಕಾಗತ್ತೆ. ಕ್ಯಾಲ್ಶಿಯಂನ ಅದಿರು ಯಾವುದು ಅಂತಂದರೆ ಡೊಲಮೈಟ್, ಹಾಗೆ ಫ್ಲೋರ್ಸ್ಪರ್ ಏನಿದೆ ಇದು ಕ್ಯಾಲ್ಶಿಯಂನ ಅದಿರು. ಹಾಗೆ ಇನ್ನೂ ಕೆಲವೊಂದು ಅದಿರುಗಳ ಹೆಸರು ಹೇಳೋದಾದರೆ ಕ್ಯಾಲ್ಶೈಟ್ ಹಾಗೆ ಅನ್ಹೈಡ್ರೈಟ್ ಅನ್ನೋದು ಸಹ ಕ್ಯಾಲ್ಶಿಯಂನ ಅದಿರುಗಳಾಗಿರ್ತವೆ. ಕಬ್ಬಿಣದ ಅದಿರುಗಳು ಯಾವ್ಯಾವು ಅಂತಂದರೆ ಹೆಮಟೈಟ್ ಹಾಗೆ ಲಿಮೊನೈಟ್. ಹಾಗೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದರೆ ಮ್ಯಾಗ್ನೆಟೈಟ್ ಹಾಗೆ ಸೆಡರೈಟು ಸಹ ಕಬ್ಬಿಣದ ಅದಿರುಗಳು. ಸೀಸಾನ ಅದಿರು ಯಾವುದು ಅಂತಂದರೆ ಗಲಿನಾ ಲನಾರ್ಕೈಟ್. ಇದೇನಿದೆ ಇದು ಸೀಸದ ಅದಿರುಗಳು. ಸೀಸಾ ಅಂದರೆ ಲೆಡ್ನ ಅದಿರು ಯಾವುದು ಅಂತಂದರೆ ಗಲಿನಾ ಹಾಗೆ ಲಾನಾರ್ಕೈಟ್. ಅಲ್ಯೂಮಿನಿಯಂನ ಅದಿರು ಯಾವುದು ಅಂತಂದರೆ ಬಾಕ್ಸೈಟ್ ಹಾಗೆ ಕೋರಂಡಮ್. ಹಾಗೆ ಕ್ರಯೋಲೈಟ್ ಅನ್ನೋದು ಸಹ ಅಲ್ಯೂಮಿನಿಯಂನ ಓರ್ ಆಗಿರುತ್ತೆ ಅಥವಾ ಅದಿರಾಗಿರುತ್ತೆ. ಯುರೇನಿಯಂನ ಅದಿರು ಯಾವುದು ಅಂತಂದರೆ ಕಾರ್ನಟೈಟ್ ಹಾಗೆ ಪಿಚ್ ಬ್ಲೆಂಡ್. ಇವು ಯುರೇನಿಯಂನ ಅದಿರುಗಳಾಗಿದ್ದಾವೆ. ಇನ್ನೊಂದು ಸಲ ನೋಡೋದಾದರೆ ಕ್ಯಾಲ್ಶಿಯಂನ ಅದಿರುಗಳು ಯಾವ್ಯಾವು ಅಂತಂದರೆ ಡೊಲಮೈಟ್ ಹಾಗೆ ಫ್ಲೋರ್ಸ್ಪರ್ ಅನ್ನೋದು ಕ್ಯಾಲ್ಶಿಯಂನ ಅದಿರುಗಳು. ಕಬ್ಬಿಣದ ಅದಿರು ಯಾವುದು ಅಂತಂದರೆ ಹೆಮಟೈಟ್ ಹಾಗೆ ಲಿಮೊನೈಟ್ ಅನ್ನೋದು ಕಬ್ಬಿಣದ ಅದಿರುಗಳು. ಸೀಸಾ ಅಥವಾ ಲೆಡ್ನ ಅದಿರು ಯಾವುದು ಅಂತಂದರೆ ಗಲಿನಾ ಹಾಗೆ ಲನಾರ್ಕೈಟ್ ಅನ್ನೋದು ಸೀಸಾನ ಓರ್ ಆಗಿರುತ್ತೆ.
ಅಲ್ಯೂಮಿನಿಯಂ ಓರ್ ಯಾವುದು ಅಂತಂದರೆ ಬಾಕ್ಸೈಟ್ ಹಾಗೆ ಕೋರಂಡಮ್, ಇವು ಅಲ್ಯೂಮಿನಿಯಂನ ಅದಿರುಗಳು. ಯುರೇನಿಯಂನ ಅದಿರು ಯಾವುದು ಅಂದರೆ ಕಾರ್ನಟೈಟ್ ಹಾಗೆ ಪಿಚ್ ಬ್ಲೆಂಡ್ ಅನ್ನೋದು ಯುರೇನಿಯಂನ ಅದಿರುಗಳಾಗಿರ್ತವೆ. ನೆಕ್ಸ್ಟ್ ಕ್ವೆಶನ್, ಇದು ಸಹ ಹೊಂದಿಸಿ ಬರೆಯೋದಾಗಿದೆ. ಇಲ್ಲಿ ಪಟ್ಟಿ 1ರಲ್ಲಿ ಕಣಗಳನ್ನು ಕೊಟ್ಟಿದ್ದಾರೆ, ಹಾಗೆ ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ, ಸಂಶೋಧಕರನ್ನು ಕೊಟ್ಟಿದ್ದಾರೆ. ಯಾವ ಕಣಗಳನ್ನು ಯಾರು ಸಂಶೋಧನೆ ಮಾಡಿದ್ದು ಅನ್ನೋದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಪ್ರೋಟಾನನ್ನು ಕಂಡುಹಿಡಿದವರು ಯಾರು ಅಂತಂದರೆ ಗೋಲ್ಡ್ಸ್ಟೀನ್. ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು ಅಂತಂದರೆ ಥಾಮ್ಸನ್. ನ್ಯೂಟ್ರಾನನ್ನು ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್. ಹಾಗೆ ನ್ಯೂಕ್ಲಿಯಸನ್ನು ಕಂಡುಹಿಡಿದವರು ಯಾರು ಅಂದರೆ ರುದರ್ಫೋರ್ಡ್. ಸೊ ಇದು ಕರೆಕ್ಟ್ ಮ್ಯಾಚಿಂಗ್ ವರ್ಡ್ಸ್ ಆಗಿದೆ. ಸೊ ಪ್ರೋಟಾನನ್ನು ಕಂಡುಹಿಡಿದವರು ಗೋಲ್ಡ್ಸ್ಟೀನ್, ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಥಾಮ್ಸನ್, ಜೆ ಥಾಮ್ಸನ್. ನ್ಯೂಟ್ರಾನನ್ನು ಕಂಡುಹಿಡಿದವರು ಚಾಡ್ವಿಕ್, ಹಾಗೆ ನ್ಯೂಕ್ಲಿಯಸನ್ನು ಕಂಡುಹಿಡಿದವರು ಯಾರು ಅಂದರೆ ರುದರ್ಫೋರ್ಡ್. ನೆಕ್ಸ್ಟ್ ಕ್ವೆಶನ್, ಗಾಳಿಯ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಯೂಸ್ಡ್ ಟು ಮೆಷರ್ ದ ಹ್ಯುಮಿಡಿಟಿ ಆಫ್ ದ ಏರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ವಿಂಡ್ ವೇನ್ ಇದೆ, ಅನರಾಯ್ಡ್ ಬ್ಯಾರೋಮೀಟರ್ ಇದೆ, ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಥರ್ಮೋಮೀಟರ್ ಇದೆ, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಥರ್ಮೋಮೀಟರ್ ಇದೆ. ಈ 4ರಲ್ಲಿ ನಾವು ಹ್ಯುಮಿಡಿಟಿನ ಅಂತಂದರೆ ಗಾಳಿಯ ಆರ್ದ್ರತೆಯನ್ನು ಮೆಷರ್ ಮಾಡೋದಕ್ಕೆ ಬಳಸುವಂಥದ್ದು ಯಾವುದು ಅಂತಂದರೆ ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಥರ್ಮೋಮೀಟರ್. ಒದ್ದೆ ಮತ್ತು ಶುಷ್ಕ ಬುರುಡೆಯ ಉಷ್ಣತಾ ಮಾಪಕವನ್ನು ನಾವು ಗಾಳಿಯ ಆರ್ದ್ರತೆಯನ್ನು ಅಥವಾ ಏರ್ನ ಹ್ಯುಮಿಡಿಟಿಯನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಒದ್ದೆ ಮತ್ತು ಶುಷ್ಕ ಬುರುಡೆಯ ಉಷ್ಣತಾ ಮಾಪಕ ಅಥವಾ ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಥರ್ಮೋಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ಈ ಪೈಕಿ ಕೀಟಹಾರಿ ಸಸ್ಯ ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಪ್ಯಾಷನ್ ಫ್ಲವರ್ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ, ಪಿಚರ್ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ, ನೈಟ್ ಕ್ವೀನ್ ಅಂತ ಕೊಟ್ಟಿದ್ದಾರೆ, ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ ಯಾವುದು, ಕೀಟಹಾರಿ ಸಸ್ಯ ಯಾವುದು ಅಂತಂದರೆ ಅದು ಪಿಚರ್ ಪ್ಲಾಂಟ್. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಯಾವುದು ಅಂತಂದರೆ ಡ್ರಾಸಿರಾ ಸಹ ಇನ್ಸೆಕ್ಟಿವೋರಸ್ ಪ್ಲಾಂಟ್ಗೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ಇಲ್ಲೂ ಸಹ ಹೊಂದಿಸಿ ಬರೆಯಿರಿ ಇದೆ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬೆಳೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ, ಬಳಕೆ ಮಾಡುವಂತಹ ಭಾಗಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಶುಂಠಿ ಕೊಟ್ಟಿದ್ದಾರೆ. ಶುಂಠಿಯಲ್ಲಿ ನಾವು ಬಳಕೆ ಮಾಡುವಂಥ ಭಾಗ ಯಾವುದು, ಆ ಸಸ್ಯದ ಯಾವ ಭಾಗ ಅಂತಂದರೆ ಅದೊಂದು ರೈಸೋಮ್, ಬೇರುಕಾಂಡ ಅಂತ ಹೇಳ್ತೀವಿ. ಆಲೂಗಡ್ಡೆಯನ್ನು ಬಳಸ್ತೀವಿ. ಆಲೂಗಡ್ಡೆ ಅನ್ನೋದು ಪ್ಲ್ಯಾಂಟನ್ನು ಯಾವ ಭಾಗ ಅಂತ ಹೇಳಿದ್ರೆ ಅದೊಂದು ಟ್ಯೂಬರ್. ಹಾಗೆ ಬಾಳೆಯಲ್ಲಿ ನಾವು ಬಳಸುವಂಥ ಭಾಗವನ್ನು ಏನಂತ ಕರಿತೀವಿ, ಅದೊಂದು ಏನು ಅಂತಂದರೆ ಅದೊಂದು ಸಕ್ಕರ್ ಅಥವಾ ಹೀರುಕ ಅಂತ ಹೇಳ್ತೀವಿ. ಈರುಳ್ಳಿಯಲ್ಲಿ ಯಾವ ಭಾಗವನ್ನು ನಾವು ಬಳಸ್ತೀವಿ, ಈರುಳ್ಳಿನ ಬಳಸ್ತೀವಿ, ಅದು ಸಸ್ಯದ ಯಾವ ಭಾಗ ಅಂತ ಕೇಳಿದಾಗ ಅದು ಬಲ್ಬ್ ಆಗಿರುತ್ತೆ ಅಥವಾ ಕಣ್ಣು ಅಥವಾ ಗಿಣ್ಣು ಅಂತ ಹೇಳ್ತೀವಿ. ಸೊ ಶುಂಠಿಯಲ್ಲಿ ನಾವು ಬಳಸುವಂಥ ಭಾಗ ಅದೊಂದು ರೈಸೋಮ್ ಅಥವಾ ಬೇರುಕಾಂಡ. ಆಲೂಗಡ್ಡೆಯಲ್ಲಿ ನಾವು ಬಳಸುವಂಥ ಭಾಗ ಟ್ಯೂಬರ್ ಅಥವಾ ಗೆಡೆಕಂದಡಿ ಅಂತ ಹೇಳ್ತೀವಿ. ಬಾಳೆಯಲ್ಲಿ ನಾವು ಬಳಸುವಂಥ ಭಾಗ ಯಾವುದಾಗಿರುತ್ತೆ ಅಂದರೆ ಸಕ್ಕರ್ ಅಥವಾ ಹೀರುಕ ಆಗಿರುತ್ತೆ. ಈರುಳ್ಳಿ ಗಿಡದಲ್ಲಿ ನಾವು ಬಳಸುವಂಥದ್ದು ಯಾವುದು ಅಂತಂದರೆ ಅದೊಂದು ಬಲ್ಬ್ ಅಥವಾ ಕಣ್ಣು ಗಿಣ್ಣು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ನು, ಭಾರತದ ನಿರ್ದಿಷ್ಟ ಭಾಗಗಳಲ್ಲಿ ಪ್ರಯಾಣಿಸುವಾಗ ಕೆಂಪು ಮಣ್ಣನ್ನು ಗಮನಿಸಬಹುದು. ಈ ಬಣ್ಣಕ್ಕೆ ಕಾರಣವೇನು? ವೈಲ್ ಟ್ರಾವೆಲಿಂಗ್ ಇನ್ ಸರ್ಟೆನ್ ಪಾರ್ಟ್ಸ್ ಆಫ್ ಇಂಡಿಯಾ ರೆಡ್ ಸಾಯಿಲ್ ಕ್ಯಾನ್ ಬಿ ನೋಟಿಸ್ಡ್. ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ದಿಸ್ ಕಲರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಾಯಿಲ್ನ ರೆಡ್ ಕಲರ್ಗೆ ಕಾರಣ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆಪ್ಷನ್ ಎ ಅಲ್ಲಿ ಮೆಗ್ನೀಷಿಯಂನ ವಿಫಲತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಹ್ಯೂಮಸ್ನ ಸಂಗ್ರಹ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಫೆರಿಕ್ ಆಕ್ಸೈಡ್ಗಳ ಇರುವಿಕೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಫಾಸ್ಫೇಟ್ಗಳ ಇರುವಿಕೆ ಅಂತ ಕೊಟ್ಟಿದ್ದಾರೆ. ಸೊ ಕೆಂಪು ಬಣ್ಣ, ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾಗಿರುವಂಥದ್ದು ಏನು ಅಂತಂದರೆ ಫೆರಿಕ್ ಆಕ್ಸೈಡ್ಗಳ ಇರುವಿಕೆಯಿಂದ ರೆಡ್ ಕಲರ್ ಆಗಿ ಕಾಣಿಸುತ್ತೆ. ಪ್ರೆಸೆನ್ಸ್ ಆಫ್ ಫೆರಿಕ್ ಆಕ್ಸೈಡ್ಸ್. ಸೊ ಸಾಯಿಲ್ ರೆಡ್ ಕಲರಾಗಿ ಯಾಕೆ ಕಾಣಿಸುತ್ತೆ ಅಂತಂದರೆ ಫೆರಿಕ್ ಆಕ್ಸೈಡ್ಗಳ ಇರೋದ್ರಿಂದ ಅಥವಾ ಪ್ರೆಸೆನ್ಸ್ ಆಫ್ ಫೆರಿಕ್ ಆಕ್ಸೈಡ್ಸ್ ಅನ್ನೋದು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಸಿ, ಫೆರಿಕ್ ಆಕ್ಸೈಡ್ಗಳ ಇರುವಿಕೆ, ಪ್ರೆಸೆನ್ಸ್ ಆಫ್ ಫೆರಿಕ್ ಆಕ್ಸೈಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ನು, ಎಕಿಡ್ನಾ ಎಂಬುದು ಒಂದು. ಎಕಿಡ್ನಾ ಈಸ್ ಆನ್ ಅಂತ ಕೇಳಿದ್ದಾರೆ. ಎಕಿಡ್ನಾ ಅನ್ನೋದೇನು ಅಂತಂದರೆ ಅದೊಂದು ಮೊಟ್ಟೆಯನ್ನಿಡುವ ಸಸ್ತನಿ ಆಗಿದೆ. ಇಲ್ಲಿ ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ, ಮೊಟ್ಟೆಯನ್ನಿಡುವ ಸಸ್ತನಿ ಅಥವಾ ಎಗ್ ಲೇಯಿಂಗ್ ಮ್ಯಾಮಲ್ ಅಂತ ಕೊಟ್ಟಿದ್ದಾರೆ. ಚೀಲ ಹೊಂದಿರುವ ಸಸ್ತನಿ ಅಥವಾ ಪೌಚ್ ಬೇರಿಂಗ್ ಮ್ಯಾಮಲ್ ಅಂತ ಕೇಳಿದ್ದಾರೆ. ಕೀಟಭಕ್ಷಕ ಸಸ್ತನಿ ಅಥವಾ ಇನ್ಸೆಕ್ಟಿವರಸ್ ಮ್ಯಾಮಲ್ ಅಂತ ಕೇಳಿದ್ದಾರೆ. ಹಾರುವ ಸಸ್ತನಿ ಅಂತ ಕೇಳಿದ್ದಾರೆ, ಅಂದರೆ ಫ್ಲೈಯಿಂಗ್ ಮ್ಯಾಮಲ್ ಅಂತ ಕೇಳಿದ್ದಾರೆ. ಎಕಿಡ್ನಾ ಅನ್ನೋದು ಏನು ಅಂತಂದರೆ ಅದು ಮೊಟ್ಟೆಯನ್ನಿಡುವ ಸಸ್ತನಿ ಆಗಿದೆ, ಎಗ್ ಲೇಯಿಂಗ್ ಮ್ಯಾಮಲ್ ಆಗಿದೆ.
ಹಾಗೆ ಚೀಲವನ್ನು ಹೊಂದಿರುವ ಸಸ್ತನಿ ಯಾವುದು ಅಂತಂದರೆ ಕಾಂಗ್ರೂ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಯಾವುದು ಅಂತಂದರೆ ವಲ್ಲಬಿ. ಹಾಗೆ ಹಾರುವ ಸಸ್ತನಿ ಯಾವುದು ಅಂತಂದರೆ ಬ್ಯಾಟ್. ಸೊ ಎಕಿಡ್ನಾ ಅನ್ನೋದು ಏನು ಅಂತಂದರೆ ಇದೊಂದು ಮೊಟ್ಟೆಯನ್ನಿಡುವ ಮ್ಯಾಮಲ್ ಆಗಿದೆ. ಮೊಟ್ಟೆಯನ್ನಿಡುವ ಒಂದು ಸಸ್ತನಿ, ಎಗ್ ಲೇಯಿಂಗ್ ಮ್ಯಾಮಲ್. ನೆಕ್ಸ್ಟ್ ಕ್ವೆಶನ್, ಬೀಟಾಟ್ರಾನು ವೇಗವರ್ಧಕವಾಗಿದ್ದು ಇದರ ವೇಗವರ್ಧನೆಯನ್ನು ಮಾಡಲು ಬಳಸಲಾಗುತ್ತದೆ. The betatron is an accelerator used to accelerate the protons, neutrons, electrons, any charged particles ಅಂತ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಬೀಟಾಟ್ರಾನನ್ನು ವೇಗವರ್ಧಕವಾಗಿ ಬಳಸ್ತೀವಿ. ಹಾಗಾದರೆ ಯಾವುದರ ವೇಗವನ್ನು ಹೆಚ್ಚಿಸೋದಕ್ಕೆ ಬಳಸ್ತಾರೆ ಅಂತಂದರೆ ಇದು ಎಲೆಕ್ಟ್ರಾನ್ಗಳ ವೇಗವನ್ನು ಹೆಚ್ಚಿಸೋದಕ್ಕೆ ಬಳಸುವಂಥದ್ದು. ಓಕೆ, ಸೊ ಎಲೆಕ್ಟ್ರಾನ್ಗಳ ವೇಗವರ್ಧಕವಾಗಿ ಬಳಸುವಂಥದ್ದು ಯಾವುದು ಅಂತಂದರೆ ಬೀಟಾಟ್ರಾನ್. ನೆಕ್ಸ್ಟ್ ಕ್ವೆಶನ್, ಇದರ ಉತ್ಪಾದನೆಗೆ ಸಿಂಗರೇಣಿ ಗಣಿಗಳು ಪ್ರಸಿದ್ಧಿ ಪಡೆದಿರುವುದು. ಸಿಂಗರೇಣಿ ಮೈನ್ಸ್ ಆರ್ ನೌನ್ ಫಾರ್ ದ ಪ್ರೊಡಕ್ಷನ್ ಆಫ್ ಅಂತ ಕೇಳಿದ್ದಾರೆ. ಸಿಂಗರೇಣಿ ಗಣಿಗಳು ಯಾವುದಕ್ಕೆ ಪ್ರಸಿದ್ಧಿಯಾಗಿರೋದು ಅಂತಂದರೆ ಕಲ್ಲಿದ್ದಲ ಉತ್ಪಾದನೆಗೆ, ಕಲ್ಲಿದ್ದಲ ಗಣಿಗಳಿಗೆ ಅದು ಪ್ರಸಿದ್ಧಿಯಾಗಿರುವಂಥದ್ದು. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಕಲ್ಲಿದ್ದಲು.